ಈಗಳಮ್ಮ ತಾಯಿ ನಿಮ್ಮ ದುಡ್ಡ ಬಿಡಿಸ್ಕೊಟ್ಟೆ ಇದ್ನಿ ಇವಳು ಕೈಯಕ್ಕೆ. ನಾನು ಈ ದುಡ್ಡು ಬಿಡಿಸ್ಕೊಟ್ಟಿದ್ದಾಯ್ತು, ನನ್ನ ಕೆಲಸ ಮುಗ್ದಿದ್ದಾಯ್ತು. ಇನ್ನೊಂದು ಕ್ಷಣನೂ ನಾನು ಈ ಮನೆಯಾಗ ಇರೋದಿಲ್ಲ. ಮಾತಾಡಬೇಡ, ಸುಮ್ಮನೆ ಬ್ಯಾಗ್ ತಗೊಂಡು ಹೊರಡತ್ ಕಲಿ. ನಿನ್ನೇನು ಯಾರೂ ಇಲ್ಲಿ ಇಟ್ಕೊಂಡಿಲ್ಲ. ಹೋಗು ಹೋಗೇ ಹೋಗು. ಹೋಗ್ತೀನಿ ಅದನ್ನೇ ಹೇಳ್ತಾ ಇದ್ದೀನಿ. ನಾನು ತಿರ್ಗಿ ಈ ಮನೆಯಕ್ಕೆ ಕಾಲಿಕ್ಕಲ್ಲ. ಏನಂಗೇನೆ ನಮ್ಮ ದುಡ್ಡು ಕೊಡ್ರಿ ಅಂತ ಹೇಳಿ ಎಷ್ಟು ಹಿಂಸೆ ಮಾಡಿದ್ರಿ. ಏನೇನು ಬೇರೆಯವ್ರು ತಗೊಂಡಿದ್ದಾರೆ ನನಗೆ. ನಾವು ಎಷ್ಟೇ ಆಗಲಿ ನಾನು ಸಣ್ಣಳಲ್ಲ, ಅದಕ್ಕೆ ಎಲ್ಲರ ತಗೋ ಅನ್ನಿಸ್ಕೋಬೇಕು. ದೊಡ್ಡವ್ರು ಅಂದರೆ ದೊಡ್ಡದೊಂದು ಮರ್ಯಾದೆ. ನನಗೆ ಮಾತ್ರ ಏನು ಮರ್ಯಾದೆ ಇಲ್ಲ ಈ ಮನೆಯಾಗೆ. ಹೋಗ್ತೀನಿ ಬ್ಯಾಗ್ ತಗೊಂಡು. ಹೋಗಮ್ಮ ಹೋಗು. ನಿನ್ನ ಯಾರು ಇವಾಗ ಹೋಗ್ಬೇಡ ಅಂತಂದರೆ ಬರೀ ಊರಿಗೆ ಹೋಗ್ತೀನಿ ನಾನು ಊರಿಗೆ ಹೋಗ್ತೀನಿ ಅನ್ನೋದೇ ಆಯಿತು. ನೀನು ಹೋಗಲಿಲ್ಲ, ಬ್ಯಾಗ್ ತಗೊಂಡು ಹೊರಡಲಿಲ್ಲ. ಬ್ಯಾಗ್ ತಗೊಂಡು ಹೋಗ್ಬೇಕು, ಆವಾಗಲೇ ಹೋದಂಗೆ ಬಸ್ ಹತ್ಕೊಂಡು ಹೋಗಬೇಕು, ಆವಾಗಲೇ ಊರಿಗೆ ಹೋದಂಗೆ. ಸುಮ್ಮನೆ ನಾನು ಊರಿಗೆ ಹೋಗ್ತೀನಿ ಅಂತಂದರೆ ಯಾಕ? ನನಗೂ ಮನೆ ಬಾಕ್ಲ ಐತೆ ಕಣೆ. ನನಗೂ ನನ್ನ ಗಂಡಂದು ಹೊಲ ಮನೆ ಇರೋದು ಐತೆ, ಊರೈತೆ. ನಮಗೂ ಊರು ಕೇರಿ ಹೊಲ ಮನೆ ಎಲ್ಲ ಐತೆ ನಮಗೂ. ನಿಮ್ಮಿಬ್ರು ದೆಮ್ಮಂಗೆ ಆಡ್ತಿರಲ್ಲ ನೀವಿಬ್ರಳು. ಅಲ್ಲ ಅವಳು ನೋಡು, ಎಲ್ಲ ನಿಮ್ಮಿಬ್ರಿಗೂ ಸುಚ್ಚಿ ಇಲ್ಲದ್ದೆಲ್ಲ ಹೇಳ್ಕೊಟ್ಟು ಹೆಂಗೆ ಹೋಗಿದ್ದಾಳೆ ಅವಳು. ಸುಮ್ಮನೆ ಕಪಾಳ ಕೊಡಿಸ್ಕೊಬೇಡ, ಹೋಗ್ತಾ ಇರು ಸುಮ್ಮನೆ. ನೋಡಿ ಹೇಳಿರ್ತೀನಿ, ಅವಳು ಸುದ್ದಿ ಯಾಕೆ ನಿನಗೆ? ಅವಳೇನ ಮಾತಾಡಿದ್ಲೇನೆ ಹಿಂಗೆಲ್ಲ ಐತೆ ಅಂತಲೇ ಅವಳು ಬಂದೇ ಇಲ್ಲ ಇಲ್ಲಿಗೆ, ಗೊತ್ತೇ? ಸುಮ್ಮನೆ ಯಾಕೆ ನಾನು ಮಾತಾಡೋದು, ನಾನು ಯಾಕೆ ನಿಷ್ಠುರ ಆಗೋದು ಅಂತ ಹೇಳಿ ಅವಳು ಅದಕ್ಕೆ ಬಂದೇ ಇಲ್ಲ ಪಾಪ. ಅವಳನ್ನ ಯಾಕೆ ಸುಮ್ಮನೆ ಮಾತಾಡ್ತೀಯ? ಸುಮ್ಮನೆ ಹೋದ್ರೆ ಸರಿ, ಕಪಾಳ ಕೊಡ್ದು ಬಿಡ್ತೀನಿ ನಾನು. ಇವಾಗ ಕೊಟ್ಟ ಇದೆಯಲ್ಲಮ್ಮ, ಸುಮ್ಕಿರಿ. ಯಾಕೆ ಜಾಸ್ತಿ ಮಾತಾಡಕ್ಕೆ ಹೋಗ್ತೀಯ? ಊರಿಗೆ ಹೋಗ್ಬೇಕಾ? ಹೋಗ್ತೀನಿ ನಾನು. ಹೋಗ್ತೀನಿ ಅಂದರೆ ಹೋಗ್ತೀನಿ. ಬರೀ ಹೋಗ್ತೀನಿ ಅನ್ಬೇಡ, ಹೋಗ್ಬೇಕು. ಹೋಗ್ತೀನಿ ಅಂದ್ರೆ ಆಗಲ್ಲ. ಅಲ್ಲ, ನಾನೇನೇ ನಿನ್ನ ಮಗಳೇ ಅಲ್ಲ, ಇವರೇನೇ ನಿಮ್ಮ ಮಕ್ಕಳು. ನಾನೇನೇ ನಿನ್ನ ಮಗಳಲ್ವಾ ನಿನಗೆ? ಯಾಕೆ ಹಿಂಗೆ ಮಾಡ್ತೀಯಮ್ಮ ನೀನು? ಒಬ್ರಿಗೊಂದು ಮಾಡ್ತೀಯ? ನಾನು ಯಾರಿಗೂ ಒಬ್ರಿಗೊಂದು ಮಾಡಿಲ್ಲ. ಇನ್ನು ಸಂಗೀತಗೆ ಬೇಕಾದ್ರೆ ನಿನ್ನ ಮಾತು ಕೇಳಿ ಅವಳು ಮಾತಾಡ್ಸೋದು ಕೈ ಬಿಟ್ಟೆ. ಅವಳಿಗಿನ್ನ ನಾನು ಮನ್ಸಿನ ನೋವು ಮಾಡಿದ್ನಿ. ನಿನಗೇನೇನು ಒಂದು ಮಾತೊಂದಿಲ್ಲ, ಗೊತ್ತೇ? ಎಷ್ಟು ನಾನು ನಿನಗೆ ಒಳಕಿಕ್ಕೇಳಿ ಅಂತ ನನಗೆ ಗೊತ್ತೈತಿ. ಬಿಡತ್ತ ಹೋಗ್ಲಿ, ಏನೋ ಗೊತ್ತಾಗಲ್ಲ, ಸಣ್ಣಳು ಅನುಭವ ಇಲ್ಲ ಅಂತ ಹೇಳಿ ಎಷ್ಟು ಒಳಕಿಕ್ಕೇಣಿ. ಇನ್ನು ಸಂಗೀತನ ಮನಸ್ಸಿಗೆ ನೋವು ಮಾಡಿದ್ದೀನಿ. ಅವಳಿಗೆ ಅನ್ಬಾರ್ದು ಮಾತೆಲ್ಲ ಅಂದೆ, ಬೈದೆ, ಎಂತೆಂಥ ಮಾತು ಬೈದೆ ಅವಳಿಗೆ. ಆದ್ರೆ ಒಂದು ಮಾತು ಬೈಲಿಲ್ಲ ತಿರುಗಿಸಿ. ನೀನು ಎಷ್ಟು ಮಾತಾಡ್ತೀಯಲ್ಲ ಸಣ್ಣಳಾಗಿ, ಹೇಳು. ಸುಮ್ಮನಿರಮ್ಮ, ಅವಳಿಗೆ ಏನು ಮಾತಾಡಕ್ಕೆ ಹೋಗ್ಬೇಡ. ಸುಮ್ಮನಿರು. ಇವಾಗ ದುಡ್ಡು ಕೊಟ್ಟವಳಲ್ಲ, ಇವಾಗ ಮನೆ ಕಟ್ಟೋರಿಗೆ ದುಡ್ಡು ಕೊಡಬೇಕು, ಅದಕ್ಕೆ ಬಿಡಿಸ್ಕೊಂಬಂದಿದ್ದೀವಿ ಇವಾಗ. ಯಾಕೆ ಸುಮ್ಮನೆ ಹೋಗು. ಇನ್ನೊಂದು ಕ್ಷಣ ಈ ಮನೆಯಾಗಿರಲ್ಲ ನಾನು. ಇಲ್ಲಿದ್ರೆ ಬೆಲೆ ಇರಲ್ಲ ನನಗೆ. ಹೋಗ್ತೀನಿ ನಾನು, ಊರಿಗೆ ಹೋಗ್ತೀನಿ ನಾನು. ತಾಳಮ್ಮ, ನೀವು ಅಂತಾರೇನೆ ದುಡ್ಡು ಹೆಂಗಿಕ್ಕಬೇಕು ಅಂಬೋದು ಗೊತ್ತಿಲ್ಲ. ಅವಳ ಕೈಗೆ ಅಷ್ಟೊಂದು ದುಡ್ಡು ಕೊಟ್ಟರೆ ಅವಳೆಲ್ಲ ಹಿಡಿಯೋಕ್ಕಾಗುತ್ತೆ. ತಗೊಳ್ರಿ, ಯಾರನ್ನ ಬಂದಾಗ ಅಣ್ಣನ ಕೈಗೆ ಯಾರನ್ನೊಬ್ರು ಮುಂದೆ ಕಿಕ್ಕೊಂಡು ಕೊಡ್ರಿ. ಇಲ್ಲಾಂದರೆ ವರ್ಷಿತಾನೂ ಇದ್ದರೆ ಅವಳ ಕೈಗೆ ಕೊಡ್ರಿ, ವರ್ಷಿತಾನೇ ಕೊಡ್ತಾಳೆ. ಬೇಡ ಬಿಡಿ ಅಕ್ಕ, ಅಪ್ಪಯ್ಯನೇ ಕೊಡುತ್ತೆ. ಅಣ್ಣ ಸಾಯಂಕಾಲಕ್ಕೆ ನಾನು ಬಂದರೆ ಕರ್ಕೊಂಬರಪ್ಪ ಅಂತ ಹೇಳು. ಅಪ್ಪಯ್ಯಗೆ ಕೊಡೋಕ್ಕಾಗುತ್ತೆ ಅಡ್ವಾನ್ಸು. 5 ಲಕ್ಷ ಅಡ್ವಾನ್ಸ್ ಕೊಡೋಕ್ಕಾಗುತ್ತೆ. 8 ಲಕ್ಷ ರೂಪಾಯಿ ಬಿಡಿಸ್ಕೊಂಬಂದ. 8 ಲಕ್ಷ ಆಯಿತಾ? 10 ಲಕ್ಷ ಇತ್ತು. ಅವಳು ಅಪ್ಪನ ತಗ ಹಂಗೆ 5-10 ಸಾವಿರ ಇಸ್ಕೊಂಡ್ರದು 17 ಲಕ್ಷ ಇಸ್ಕೊಂಡಿದ್ಲ. ಬಿಡತ್ತ ಅಂತ ಹೇಳಿ 12 ಲಕ್ಷನ ಬಿಟ್ಟೆ 8 ಲಕ್ಷ ಬಿಡಿಸ್ಕೊಂಬಂದೆ. ಅವಳು ಸಂಗೀತಕ್ಕೆ ಅದೇ ಕೆಲ್ಸಕ್ಕಂತ ಕಟ್ಟಿದ್ರಲ್ಲ 3 ಲಕ್ಷನೂ 5 ಲಕ್ಷ ರೂಪಾಯಿ ಬಾಂಡಿಂದೂ ಅದು 8 ಲಕ್ಷ ಆಗೈತಿ. ಅದಕ್ಕೆ 8 ಲಕ್ಷ ಬಿಡಿಸ್ಕೊಂಬಂದ್ವಿ. ಏನಾರ ಮಾತಾಡಿದ್ಲ ಅಲ್ಲಿ ಬ್ಯಾಂಕ್ನಾಗೆ? ಇಲ್ಲ, ಏನು ಮಾತಾಡಲಿಲ್ಲ. ಎಷ್ಟೈತೆ ಚೆಕ್ ಮಾಡಿಸ್ಬೇಡ ಬಿಡು, ಹಂಗೆ ಹಿಂಗೆ 5 ಲಕ್ಷ ಬಿಡಿಸ್ಕೊಡ್ತೀನಿ ಅಂದ್ಲು. 5 ಲಕ್ಷ ಬೇಡ, ಏನು ಬೇಡ, ಸುಮ್ಮನೆ ನೀನು 8 ಲಕ್ಷ ಬಿಡಿಸ್ಕೊಡಮ್ಮ ಅಂತ ಅಂದೆ. ಅದಕ್ಕೆ ಇಲ್ಲ 8 ಲಕ್ಷ ಅಂದ್ಲು. ನಡಿಯೋದೆಲ್ಲಿ ಚೆಕ್ ಮಾಡ್ಸೋಣ ಅಂತೇಳಿ ಕರ್ಕೊಳೋದು. ಎಲ್ಲೋಡು ನನಗೆ ಹೆದರಿಕೆ ಅಂತ ಹೇಳು ಒಂದಿಟ್ಟು. ನಾನು ಯಾವಾಗ ಜೋರಾದ್ನ ನೋಡಮ್ಮ ಅಕ್ಕಯ್ಯ ಅಂತ ಹೇಳಿ ಸುಮ್ಮನೆ ಆಗ್ತಾಳೆ. ಅದಕ್ಕೇನೆ 8 ಲಕ್ಷ ಐತೆ ಅಂದ್ಲು. ಆಮೇಲೆ 10 ಲಕ್ಷ ಐತೆ ಅಂದ್ರೆ ಅದಕ್ಕೆ 8 ಲಕ್ಷ ಬಿಡಿಸ್ಕೊಟ್ಟೆ. 5 ಲಕ್ಷನೇ ಬಿಡಿಸ್ಕೊಡೋದು, ನನಗಿನ್ನು 5 ಲಕ್ಷ ಬೇಕು ಅಂತಾಳೆ. ಬಿಡು, ಇವಾಗ ಬಿಡಿಸಿದ್ಲಲ್ಲ ಯಾಕೆ? ಇನ್ನು ಬೇಡ ಅನ್ಬೇಡ ಕಣಮ್ಮ, ಅವಳನ್ನ ಊರಿಗೆ ಹೋಗ್ಬೇಡ ಕಣಮ್ಮ ಅನ್ಬೇಡ. ಹೋದ್ರು ಹೋಗ್ಲಿ ಅಂತ ಸುಮ್ಮನಿರು. 1-2 ದಿನ ಹೋಗಿ ಅಲ್ಲಿ ಕಾಪುರ ಮಾಡ್ಲಿಕ್ಕೆ ಗೊತ್ತಾಗುತ್ತೆ. ಎಲ್ಲ ಪ್ರತಿಯೊಂದು ಒಂದು ಸಿಕ್ಕೊಂಡು ಎಲ್ಲ ಹೊಂದಿಸ್ಕೊಂಡು ಮಾಡಿದ್ರೆ ಗೊತ್ತಾಗುತ್ತೆ ಜೀವನ ಅಂದರೆ ಏನು ಅಂತ ಹೇಳಿ. ಅವಳಿಗಿನ್ನೂ ಭಾಳ ಅರ್ಥ ಆಗಬೇಕು. ಸುಮ್ಮನೆ ಚಿಕ್ಕ ವಯಸ್ಸಿಗೆ ಮದುವೆ ಆಗ್ಬಿಟ್ಲಲ್ಲ, ಅವಳಿಗಿನ್ನೂ ಅರ್ಥ ಆಗಲ್ಲ ಏನು ಜೀವನ ಅಂದರೆ ಎಷ್ಟು ಕಷ್ಟ ಅಂತ ಹೇಳಿ ಗೊತ್ತಾಗಬೇಕು. ಸುಮ್ಮನೆ ಹೋಗಿ ಬೇರೆ ಮನೆಗೆ ಮಾಡ್ಕೊಂಡು ತಿಂತೀವಿ ಅಂದರೆ ಆಗಲ್ಲ, ಯಾರೇ ಆಗಲೇಳು. ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಜೀವನ ಅಂದರೆ ಏನು ಅಂತ ಅರ್ಥ ಆದವ್ರು ಯಾರು ಹಿಂಗೆ ಆಡಲ್ಲ. ಯಾಕಬೇಕಪ್ಪ ಸುಮ್ಮನೆ, ಯಾಕೆ ಹಿಂಗೆ ಇರೋ ಹತ್ರ ಚೆನ್ನಾಗಿರೋಣ ಅಂತ ಅಂದ್ಕೊಂಡು ಚೆನ್ನಾಗಿರ್ತಾರೆ ಎಲ್ಲರ ತಗೊಂಡು. ಈಗ ಹಿಂಗೆ ಅರ್ಧ ಗೊತ್ತಿರ್ತೈತಲ್ಲ, ಅದಕ್ಕೇ ಇವಾಗ ಹಂಗೆ ಆಡ್ತಾಳೆ ಅಷ್ಟೇ. ಅವಳು ತಿಳ್ಕೊಂಡಿಲ್ಲ ಪೂರ್ತಿನ, ಏನು ಹೊರಗೋಗಿ ಹೆಂಗೆ ಏನು ಅಂತ ಹೇಳಿ. ಯಾವಾಗಲೂ ಇಲ್ಲೇ ಇದ್ದಾಳಲ್ಲ, ಅದಕ್ಕೆ ಏನಂತ ಗೊತ್ತಿಲ್ಲ ಅವಳಿಗೆ. ಬಾಚಿರು ದೀಕ್ಷಾ ಊರಿಗೆ ಹೋಗ್ತಾಳಂತೆ.
ಹೋಗ್ಲಿ ಅಕ್ಕ, ನಾನೇ ಬಿಟ್ಬತ್ತೀನಿ. ಇವಾಗ ಕರ್ಕೊಂಡು ಹೋಗ್ತೀನಿ, ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡು ಬ್ಯಾಗ್ ತಗೊಂಡೋಗಿ ನಡಿ ಹೊರಡು ಫಸ್ಟ್ ಅಂತ ನಾನೇ ಬಿಟ್ಬತ್ತೀನಿ. ಇಲ್ಲಿ ಹೋದ್ಲು ಅವಳು, ಮೊದಲು ಹೋಗ್ಲಿ, ಅವಳು ಇರಬಾರ್ದು ಇಲ್ಲಿದ್ದು ಯಾರಿಗೂ ನೆಮ್ಮದಿ ಕೊಡೋದಿಲ್ಲ ಅವಳು. ಬಿಟ್ಟು ಬರೋಗು ಫಸ್ಟ್, ಕರ್ಕೊಂಡೋಗಿ ಬಿಟ್ಟು ಬರೋಗ ಹೋಗು. ಅಲ್ಲ ನಾವು ಬಿಡತ್ಲಾಗೆ ಹೋಗ್ಲಿ ಅಂತ ಸುಮ್ಮನಿದ್ದಂಗೆಲ್ಲ ಅಲ್ಲ, ಅರ್ಥ ಮಾಡ್ಕೋಬೇಕಲ್ಲ ಹುಡುಗಿಯ. ನೀ ದುಡ್ಡು ಬಿಡಿಸ್ಕೊಟ್ಟಿದ್ಕೆ ನಾನು ಊರಿಗೆ ಹೋಗ್ತೀನಿ ಅಂತ ಇದ್ದಾಳಲ್ಲ. ನಾವು ಬಿಡತ್ತ ಹೋಗ್ಲಿ, ನಾವು ಇಲ್ಲಿರತ್ತೆ ದೇವರಾಣೆಗೂ ನಾವೇನು ಮಟ್ಟು ಹುರ್ಕೊಂಡಿಲ್ಲಪ್ಪ, ಇಲ್ಲಪ್ಪ ನಮ್ಮ ಅಪ್ಪ ನಮ್ಮ ನೋಡ್ಕೊಂಡು ಅಂತ ಹೇಳಿ ಎಷ್ಟು ಇಷ್ಟಪಡ್ತೀವಿ. ಆದರೆ ಅವಳು ಏನು ಅರ್ಥ ಮಾಡ್ಕೊಂಡಂಗೆ ಸುಮ್ಮನೆ ಊರಿಗೆ ಹೋಗ್ತೀನಿ ಅಂತ ಇದ್ದಾಳೆ. ಹೋಗ್ಲಿ, ಅದನ್ನೇ ಹೇಳ್ತಾ ಇರೋದು ನಾನು. ಅವಳು ಹೋಗ್ಲಿ, ಇವಾಗ ನಾನೇ ಕರ್ಕೊಂಡು ಹೋಗ್ತೀನಿ. ನಾನೇ ಕರ್ಕೊಂಡೋಗಿ ಬಿಟ್ಟು ಬತ್ತೀನಿ. ಇಲ್ಲಿ ಏನಾರ ಕೆಲಸ ಇದ್ದಾಗ ಅತ್ತೆ ನೀವೇನು ಯೋಚನೆ ಮಾಡಬೇಡ್ರಿ, ನಾನು ಬಂದು ಎಲ್ಲನೂ ಮಾಡಿಸ್ತೀನಿ. ಫೋನ್ ಇಂಥದ್ದು ಕೆಲಸ ಐತಿ ಇಂಥದ್ದು ಅಂತ ಹೇಳಿ ಫೋನ್ ಮಾಡಿರಿ, ಬರ್ತೀನಿ. ಬಂದು ಎಲ್ಲ ಕೆಲಸ ಮಾಡಿಸ್ತೀನಿ. ಇಲ್ಲೆರಡು ದಿವಸ ಇರ್ತೀನಿ, ಅಲ್ಲೆರಡು ದಿವಸ ಇಟ್ಕೊಂಡು ಹೆಂಗ ನಾನು ಕೆಲಸ ಮಾಡ್ತೀನಿ. ಹೋಗ್ಲಿ, ಸುಮ್ಮನೆ ಯಾಕೆ ನೆಮ್ಮದಿಲ್ಲದು, ಯಾರಿಗೂ ನೆಮ್ಮದಿಲ್ಲ ಅಂದರೆ ಇಲ್ಲಿ ಚೆನ್ನಾಗಿರಲ್ಲ. ಇಲ್ಲಿ ಅವರು ಅದನ್ನೇ ಯೋಚನೆ ಮಾಡಿ ಅತ್ತೆ ಮಾಮ ಅದನ್ನೇ ಯೋಚನೆ ಮಾಡಿ ಅವ್ರು ಕೊರಗಬೇಕಾಗುತ್ತೆ. ನಿಮಗೂ ಅಕ್ಕ ತಂಗಿರಿ ಬಂದು ಹೋಗಕ್ಕೆ ನಿಮಗೂ ನೆಮ್ಮದಿರಲ್ಲ. ಹೋಗ್ಲಿ, ಸುಮ್ಮನಿರು, ಸ್ವಲ್ಪ ದಿನ ಅಲ್ಲೇ ಇರಲಿ. ಕರ್ಕೊಂಡು ಹೋಗ್ತೀನಿ ಇವಾಗ ಊರಿಗೆ ಕರ್ಕೊಂಡೋಗಿ ಎಲ್ಲ ಮಾಡಲಿ, ಗೊತ್ತಾಗುತ್ತೆ. ಕೆಲ್ಸಕ್ಕೆ ಹೋಗಮ್ಮ, ಕೆಲ್ಸಕ್ಕೆ ಹೋಗುವ ಆಗಲ್ಲ. ಮತ್ತು ನಾನು ಕೆಲ್ಸಕ್ಕೆ ಹೋಗಲಿಲ್ಲ ಅಂದರೆ ಆಗೋದಿಲ್ಲ. ನಾನು ಹೊಲ್ದಾಗ ಏನಾರ ಮಾಡ್ತೀನಿ, ಯಾರು ಕೆಲ್ಸಕ್ಕೆ ಹೋಗಲಿಲ್ಲ ಅಂದ್ರೆ ನಡೆಯೋದಿಲ್ಲ ಇಲ್ಲಿ ಅಂತ ಹೇಳ್ತೀನಿ ನಾನೆಲ್ಲ. ಕೆಲ್ಸಕ್ಕೆ ಹೋಗಬೇಕು, ಕೆಲ್ಸಕ್ಕೆ ಹೋದ್ರೇ ಮತ್ತೆ ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ. ನಾನೇ ಕರ್ಕೊಂಡು ಹೋಗ್ತೀನಿ. ಅವಳು ಏನು ಅಂದ್ಕೊಬಿಟ್ಟವಳು, ಯಾರಿಗೂ ನೆಮ್ಮದಿಲ್ದಂಗೆ ಮಾಡ್ತಾ ಇದ್ದಾಳೆ. ಎಲ್ಲರೂ ಅತ್ತೆ ನೆಮ್ಮದಿಯಾಗಿರಿ, ನೀವೇನು ಯೋಚನೆ ಮಾಡೋಕ್ಕೆ ಹೋಗ್ಬೇಡ್ರಿ, ನಾನು ಚೆನ್ನಾಗಿ ನೋಡ್ಕೊಂತೀನಿ, ನಾನು ಕರ್ಕೊಂಡು ಹೋಗ್ತೀನಿ. ಅವಳು ಮಾಡಲಿ, ಅಲ್ಲಿ ಗೊತ್ತಾಗುತ್ತೆ. ಒಳ್ಳೆ ಹುಡುಗ ಚೀರು ಚೆನ್ನಾಗಿ ನೋಡ್ಕೊಂತಾನೆ ಬಿಡು, ಹೋದ್ರು ಹೋಗ್ಲಿ. ಏನು ಮಾಡೋಕ್ಕಾಗುತ್ತೆ ಇವಳು, ಅಲ್ಲಿ ಹೋಗಿ ಅನುಭವಿಸಿದ್ರೆ ಮತ್ತೆ ಗೊತ್ತಾಗುತ್ತೆ. ಆತನಾಗಲಿ ಸುಮ್ಮನಿರಮ್ಮ, ಹೇಳಿದ್ರೆ ಗೊತ್ತಾಗಲ್ಲ ಅವಳಿಗೆ, ಇನ್ನೂ ಅನುಭವ ಸಾಲದು. ಸುಮ್ಮನಿರು, ಹೋಗ್ಲಿ ಹೇಳು. ಇನ್ನೇನು ಮಾಡೋಣಮ್ಮ, ಅವನು ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ದಾನೆ. ಇನ್ನೇನು ಮಾಡೋಣ, ಕರ್ಕೊಂಡು ಹೋದ್ರು ಹೋಗ್ತಾನೆ ಅಷ್ಟೇ. ನಾನು ಇನ್ನೇನು ಹೇಳೋಣಮ್ಮ, ಎಷ್ಟು ಹೇಳಿದ್ರು ಕೇಳಲಿಲ್ಲ ಅಂದಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ, ಕೈ ಬಿಟ್ಟು ಸುಮ್ಮನೆ ಆಗ್ತಾರಷ್ಟೇ. ಹೇಳ್ದಷ್ಟು ಅಳತಿ ಆಗುತ್ತೆ. ಇವಾಗ ನೋಡಿ, ನಮ್ಮ ಅಪ್ಪ ನಮ್ಮಮ್ಮ ಹೇಳಲಿಲ್ಲ, ಹೇಳಕ್ಕೆ ಬರ್ತಾರೆ, ಬೇಡ ಹೋಗ್ಬಿಡ ಕಣಮ್ಮ ಅಂತ ಬಲವಂತ ಮಾಡ್ತಾರೆ ಅಂತಲೇ ಅವಳು ಆಗ್ಲೆಲ್ಲ ಊರಿಗೆ ಹೋಗ್ತೀನಿ ಅಂತ ಹೇಳ್ತಾ ಇರೋದು. ಬಲವಂತ ಮಾಡ್ತಾರೆ ಅಂತ ಹೇಳಿ. ತಗ ಫಸ್ಟ್ ಆ ಅಣ್ಣಗೆ ಕೊಡು. ನೀವು ದುಡ್ಡಿನಾಗೆ ಸ್ವಲ್ಪ ಹುಷಾರಾಗಿರಬೇಕು. ಯಾರಿಗೆ ಆಗ್ಲೇಳು, ಈ ಮನೆ ಪನೆ ಕಟ್ಕೊಂಬತ್ತಕ ನೀನು ಯಾರಿಗೂ ಕೊಡಕ್ಕೆ ಹೋಗ್ಬೇಡ ಕಣಮ್ಮ. ಯಾರು ನಂಬಕ್ಕೆ ಹೋಗ್ಬೇಡ, ಈ ಅಂದೆಡ್ಗೆ ಯಾರಿಗೂ ಕೊಡಕ್ಕೆ ಹೋಗ್ಬೇಡ. ನೀನು ನೋಡಿ ಹೇಳಿರ್ತೀನಿ. ಜನ ಈಗ ಸರಿ ಇಲ್ಲ ನಮ್ಮ ಮೇಲೆ ಐತೆ. ಅಯ್ಯೋ ಹೆಣ್ಣು ಹುಡುಗರ್ನೆಲ್ಲನ ಇವಾಗ ಚೆನ್ನಾಗಿ ಒಳ್ಳೆ ಮನೆ ಕೊಟ್ಟು ಮದುವೆ ಮಾಡಿರು, ಎಲ್ಲ ಚೆನ್ನಾಗಿದ್ದಾರೆ, ಮನೆ ಕಟ್ಕೊಂತ ಇದ್ದಾರೆ ಅಂತ ಹೇಳಿ ಹೊಟ್ಟೆ ಹುರ್ಕೊಂತ ಇದ್ದಾರೆ ಜನ. ಅಯ್ಯೋ ಉಂಡ್ರು ಸಹಿಸ್ಕೊಂಬಲ್ಲ, ಉಪವಾಸಿದ್ರು ಸಹಿಸ್ಕೊಂಬಲ್ಲ ಜನ. ಅವಾಗ ಚೆನ್ನಾಗಿಲ್ದಾಗ ಅಯ್ಯೋ ಅಪ್ಪ ಇವ್ರು ನೋಡಿ ಹೆಂಗೆ ಇದ್ದಾರೆ, ಎಷ್ಟು ಬಡ್ತಾನ ಅಂತ ಆಡ್ಕೊಂಬರಿ. ಇವಾಗ ಚೆನ್ನಾಗಿರೋದಕ್ಕೆ ಇವಾಗಲೂ ನೋಡಿ ಸಹಿಸ್ಕೊಂತ ಇಲ್ಲ. ದುಡ್ಡನ್ನ ಮಾತ್ರ ಭಾಳ ಹುಷಾರಾಗಿರು. ಯಾರಿಗೂ ನೀನು ಕೊಡಕ್ಕೆ ಹೋಗ್ಬೇಡ, ಮನೆ ಪನೆ ಕಟ್ಕೊಂಬತ್ತಕನ. ಅಷ್ಟೇ. ನಮಗೇನು ಅವಾಗ ಯಾರೂ ಆಗಲಿಲ್ಲ. ಯಾರನ್ನ ನಮಗೆ ಅವಾಗ ಕಷ್ಟಾಗ ಆಗಿದ್ರೆ ಬಿಡಪ್ಪ ಆಗ್ಬೋದಾಯಿತು, ಯಾರೂ ಆಗಲಿಲ್ಲ. ಲಕ್ಷ್ಮಂಟಿ ಎಂಥದನ ಆಗಲಿ, ಇವತ್ತು ಲಕ್ಷ್ಮಂಟಿ ನಿಂಗಜ್ಜಿ ನೆನೆಸ್ಕೋಬೇಕು. ನಮಗೆ ಕಷ್ಟ ಸುಖಕ್ಕೆ ಎಷ್ಟಾಗ್ಯಾವೆ ಅಂತ ಬೇಕಾರೆ ಯಾರನ್ನ ಕೇಳಿದ್ರೆ ಕೊಡು. ಬೇರೆ ಯಾರನ್ನ ಬಂದು ಬಡ್ಡಿ ಕೊಡ್ತೀವಿ ಕಣ್ಸೆ ಅಂತಮ್ಮ ಕೊಡು ಅಂತ ಕೇಳಿದ್ರೆ ನೀನು ಕೊಡಕ್ಕೆ ಹೋಗ್ಬೇಡ. ನೋಡು, ಇರೋದ್ನೆಲ್ಲನ ಇಕ್ಕೊಂಡು ಒಂದು ಮನೆಕಿನ ಕಟ್ಟಿಸ್ರಿ ಸಾಕು. ತಗ ನಮ್ಮ ದೀಶ ದುಡ್ಡು ಬಿಡಿಸ್ಕೊಂಬಂದು ಕೊಟ್ಲು. ಊರಿಗೆ ಹೋಗ್ತೀನಿ ಅಂತ ಹೋಗ್ಬಿಟ್ಲು. ಮಕ್ಕು ಕೊಡ್ದಂಗೆ ಕೊಟ್ಟು ಮುಕ್ಕು ಕೊಡ್ದಂಗೆ ಹೇಳಿ ಹೋಗ್ಬಿಟ್ಲು. ಅದಕ್ಕೇನೆ ಹೋದ್ರು ಹೋಗ್ಲೇಳು, ಹೋಗಿ ಸ್ವಲ್ಪ ದಿನ ಇದ್ರೆ ಗೊತ್ತಾಗುತ್ತೆ ಅಂತ ಸುಮ್ಮನಾಗಿದ್ದೀವಿ. ಚಿರುನು ಕರ್ಕೊಂಡು ಹೋಗ್ತಾನೆ ಇವಾಗ. ಬಾ ಹೋಗೋಣ ಅಂತ ಹೇಳಿ ಅವನು ಸುಮ್ಮನೆ ಹೇಳ್ಬೇಡ ಆಗ್ಲಲ್ಲ ಊರಿಗೆ ಹೋಗ್ತೀನಿ ಅಂತ, ಬಾ ಅಂತೇಳಿ ಕರ್ಕೊಂಡು ಹೋಗ್ತಾನೆ. ಒಂದೆರಡು ದಿನ ಹೋಗ್ಲಿ, ಅನುಭವಿಸ್ಲಿ, ಗೊತ್ತಾಗುತ್ತೆ. ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.